Shilpa. Oh, hi, Kokil auntie. Long time no see. Well, now you see. ಇದು ಎಂತ ನಾಲಿಗೆ ಕುತ್ತಿಗೆಯಲ್ಲಿ ಉಂಟು? ಅದು ನೆಕ್ಲಿಸ್ ಮಾರೈತಿ. ಓಹ್, ನಾನ್ ನಾಲಿಗೆ ಶಿಫ್ಟ್ ಆಯ್ತು ಅಂತ ಅನ್ಕೊಂಡೆ. ಕಾಲಲ್ಲಿ ಕಾರುಂಗಿಲ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಕುತ್ತಿಗೆಯಲ್ಲಿ ಮಾಂಗಲ್ಯ ಸರ ಅಂತೂ ಇಲ್ವೇ ಇಲ್ಲ. ಎಂತದಿದು? ಬೋರು ಬಕ್ಕಸನಾಗೆ ಸ್ಟೈಲ್ ಆಂಟಿ. ಅಬ್ಬೋ, ನಮ್ಮ ಟೈಮಲ್ಲಿ ಆಗಿಲ್ಲ ಇರ್ಲಿಲ್ಲ. ಮುತ್ತೈದೆ ಲಕ್ಷಣ ಅಲ್ಲ ಅದು. ಎಂತ ಪ್ರಯೋಜನ ಆಂಟಿ? ಕೆಲವರು ಹಾಕಿಕೊಂಡು ಎರಡೆರಡು ಗಂಡು ಇಟ್ಕೊಳ್ತಾರಲ್ಲ. ಅದ್ರಲ್ಲಿ ನಾನೆಷ್ಟು ಪರವಾಗಿಲ್ಲ, ಒಂದರ ಜೊತೆ ನಿಯತ್ತಲ್ಲಿ ಬದುಕ್ತಿದ್ದೇನೆ. ಮದುವೆಯಾಗಿ 3 ವರ್ಷ ಆಯ್ತಲ್ಲ, ಎಂತ ಗುಡ್ ನ್ಯೂಸ್ ಇಲ್ವಾ? ನೀವು ಸೂಪರ್ ಆಂಟಿ. ನನ್ನಕ್ಕಿಂತ ಜಾಸ್ತಿ ನನ್ನ ಮದುವೆದು ಲೆಕ್ಕ ನಿಮ್ಗುಂಟಲ್ಲ. ಈಗ ಸಹ ಮದುವೆ ಆದ ಫೀಲೇ ಆಗುದಿಲ್ಲ. ಲವ್ ಲೈಫ್ ಇಸ್ ಸಾಲಿಡ್. ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ತಲೆಯಲ್ಲಿ ಚಿಂತೆ ಅನ್ನೋದಿಲ್ಲ. ಮತ್ತೆ ಪಕ್ಕದ ಮನೆಯವರ ಗಾಸಿಪ್ ಎಲ್ಲ ಮಾಡ್ಲಿಕ್ಕೆ ನಾವು ಬಿಲ್ಕುಲ್ ಹೋಗುದಿಲ್ಲ. ಸೊ ಸೂಪರ್ ಆಂಟಿ, ಅದೇ ಗುಡ್ ನ್ಯೂಸ್. ಇನ್ನು ಬೇಗ ಮಗು ಮಾಡ್ಕೋ. ಅದು ಮಗು ಆಮ್ಲೆಟ್ ಅಲ್ಲ ಬೇಗ ಮಾಡ್ಲಿಕ್ಕೆ. ಈ ಪ್ಲಾನಿಂಗ್ ಯಾವಾಗ ತನಕ? ವರ್ಷ 3 ಜಾಸ್ತಿ ಆಯ್ತಲ್ಲ. ನಿಮ್ಮ ಪ್ರಾಯ 50+ ಆಯ್ತಲ್ಲ. ಚಟ್ಟ ಇರುವ ಕಾರ್ಯಕ್ರಮ ಯಾವಾಗ? ಇಷ್ಟು ವರ್ಷದಲ್ಲಿ ಒಮ್ಮೆ ಸಹ ಆಗ್ಲಿಲ್ಲಲ್ಲ. ನೀವು 4 ವರ್ಷದಲ್ಲಿ 4 ಹೆತ್ತಿದ್ರಲ್ಲ. ಹಾ, ಮತ್ತೆ ಎಂತ ಪ್ರಯೋಜನ? 4 ಇದ್ರೂ ಸಹ ಸೆಟ್ಲ್ ಆದದ್ದು ನಿಮ್ಮನ್ನು ಬಿಟ್ಟೆ ಅಲ್ಲ. ವೇಸ್ಟ್ ಆಯ್ತಾ ಅಂತ ಹೆತ್ತದು. ಪ್ರಾಯ ಆಗ್ತಾ ಬಂತು ನೋಡು, ಇನ್ನು ಕಾಯುದ್ರಲ್ಲಿ ಅರ್ಥ ಇಲ್ಲ. ಹೋಗುವಷ್ಟು ಪ್ರಾಯ ನಿಮ್ಗೆ ಸಾಯ್ತಲ್ಲ, ನೀವ್ ಯಾರಿಗೆ ಕಾಯುದು? ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕಾ? ಅದೇ ಅನ್ಕೊಂಡೆ, ನೀವು ಬಂದ್ರೆ ಇವತ್ತೇ ಹೋಗಿ ಅಡ್ಮಿಟ್ ಮಾಡುದು. ಆಲ್ರೆಡಿ ನಿಮ್ಯಾನ್ಸ್ ಅಲ್ಲಿ ಒಂದು ಬೆಡ್ ಬುಕ್ ಮಾಡಿದ್ದೇನೆ, ಬನ್ನಿ. ಇಷ್ಟು ದಿನ ಗಂಡ ಹೆಂಡತಿ ಬರೀ ಗಮ್ಮತ್ ಮಾಡಿದ ಅಂತಲ್ಲ. ನಮ್ಮ ಗಮ್ಮತ್ತು ನಿಮ್ಗೆ ಬಾರಿ ಉರಿತಾ ಉಂಟು. ನಿಮ್ಗೆ ಮಕ್ಕಳು ಇಷ್ಟ ಇಲ್ವಾ? ಬಾರಿ ಇಷ್ಟ ಆಂಟಿ. ಅದನ್ನು ಪ್ರೂವ್ ಮಾಡ್ಲಿಕ್ಕೆ ನಾನು ಹೆರ್ಬೇಕು ಅಂತ ಎಂತ ಇಲ್ಲಲ್ಲ. ಸಂಸಾರದ ಸುಖ ಅನುಭವಿಸ್ಲಿಕ್ಕೆ ಮಕ್ಕಳು ಬೇಕೇ. ನಿಮ್ಮ ಸುಖ ಯಾವ ದಿಕ್ಕಲ್ಲಿ ಹೋಗ್ತಾ ಉಂಟಂತ ನಿಮ್ಮ 4 ಜನರನ್ನು ನೋಡಿ ನಾನು ಹೇಳ್ತೇನೆ. ನಾಟಿ ಆಂಟಿ ನೀವು. ನಮ್ಮನ್ನು ಬೇಗ ಅಜ್ಜಿ ಮಾಡು. ಮಾಡ್ಬೇಕು ಅಂತ ಇಲ್ಲ, ನೀವು ಆಲ್ರೆಡಿ ಆಗಿದ್ದೀರಿ. ಎನಿವೇ, ನೀವು ಇದನ್ನು ನಿಮ್ಮ ಮಕ್ಕಳ ಹತ್ರ ಹೇಳ್ಬೇಕು, ಬೇರೆಯವರ ಮಕ್ಕಳ ಹತ್ರ ಅಲ್ಲ. ನಿಮ್ಗೆ ಬೋರ್ ಆಗುದಿಲ್ವಾ? ಇದು ಭಯಂಕರ ಕಾಯಿಲೆ. ಬೋರ್ ಆಗುವಾಗ ಉಷ್ಣ ಇರುದಾ? ಮನೆಯಲ್ಲಿ ಒಂದು ಪುಟಾಣಿ ಓಡಾಡ್ತಾ ಇದ್ರೆ ಎಷ್ಟು ಚಂದ ನೋಡ್ಲಿಕ್ಕೆ ಉಂಟಲ್ಲ. ಟಾಮಿ, ಮೊನ್ನೆ ಒಂದು ಪುಟಾಣಿ ನಾಯಿ ಮರಿ ತಂದದ್ದು. ನಿಮ್ಮ ಮನೆಯೆಲ್ಲ ಖಾಲಿ ಖಾಲಿ ಅಲ್ಲ. ನಿಮ್ಗೆ ಪೆನ್ಷನ್ ಇದು ಹಣ ಬರ್ತದಲ್ಲ, ನನ್ಗೆ ಕೊಡಿ, ನಾನ್ ಮನೆ ತುಂಬಿಸ್ತೇನೆ. ಇಬ್ಬರದು ಸಹ ಜಾತಕ ತೋರಿಸಿ ಬನ್ನಿ, ಏನಾದ್ರೂ ದೋಷ ಇದ್ರೆ ಕಾಣ್ತದೆ. ಹೌದಾಂಟಿ, ನಮ್ಗೆ ಕೋಕಿಲ ದೋಷ ಉಂಟು. ಅದು ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬಾಯನ್ನು ಹೊಲಿಬೇಕು. ಬರೀ ಹಣ ಮಾಡ್ತಾ ಕೂತ್ಕೊಂಡ್ರೆ ಆಗುದಿಲ್ಲ. ನಿಮ್ಮ ಆಸ್ತಿ ನನ್ನ ಹೆಸರಿಗೆ ಬಂದ ತಕ್ಷಣ ನಾನು ಹಣ ಮಾಡೋ ಯೋಚನೆ ಬಿಡ್ತೇನೆ. ನೀವು ಗಂಡ ಹೆಂಡತಿ ಸರಿ ಇದ್ದೀರಲ್ಲ. ನಿಮ್ಮ ಮಕ್ಕಳ ಸಂಸಾರಕ್ಕಿಂತ ಎಷ್ಟೋ ಮೇಲು. ಇನ್ನು ಮನೆಗೆ ಹೋಗಿ ಮಾಟ ಮಾಡ್ಬೇಡಿ. ಉತ್ತರ ಕೊಡುದು ಬಿಡ್ಲಿಲ್ಲ ನೀನು. ಬೇರೆಯವರ ಲೈಫಲ್ಲಿ ಕೊಕ್ಕೆ ಹಾಕುವ ಬುದ್ಧಿ ನಿಮ್ಮದು ಸಹ ಹೋಗ್ಲಿಲ್ಲ. ಸರಿ, ನಾನಿನ್ನು ಬರ್ತೇನೆ, ನಂಗೆ ಲೇಟ್ ಆಯ್ತು. ಮತ್ತೆ ಬರ್ತೀರಾ? 3 ಸಹ ಬಿಟ್ಟವರಲ್ಲ ನೀವು.